ಗುರು ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆ ಇದೆಯಲ್ಲ, ಅಲ್ಲಿ ಗಾಯತ್ರಿ ದೇವಸ್ಥಾನ ಇದೆ. ಗಾಯತ್ರಿ ದೇವಸ್ಥಾನದಿಂದ ಒಳಗೆ ಹೋಗ್ಬೇಕು. ಇದೇ ರಸ್ತೆಯಲ್ಲಿ ಹೋದರೆ ಮಂಟಪ ಸಿಗುತ್ತೆ ನೋಡಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇಲ್ಲಿ ಐತಿಹಾಸಿಕ ಮಂಟಪ ಇದೆಯಲ್ಲ, ಆ ಜಾಗಕ್ಕೆ ಬಂದಿದ್ದೀನಿ. ಮಂಟಪ ಮುಳುಗೋಗಿದೆ. ಹೊಳೆ ತುಂಗಾ ನದಿ ತುಂಬಿ ಹರಿತಾ ಇದ್ದಾಳೆ ನೋಡಿ. ಶಿವಮೊಗ್ಗ ನಗರದ ತುಂಗಾ ನದಿಯಲ್ಲಿ ಐತಿಹಾಸಿಕ ಮಂಟಪ ಮುಳುಗೋಗಿದೆ. ಹೆಣ್ಮಗಳು ನದಿಗೆ ಪೂಜೆಯನ್ನು ಮಾಡಿ ನಮಸ್ಕರಿಸ್ತಾ ಇದ್ದಾರೆ ನೋಡಿ. ತುಂಗಾ ನದಿ ಮೈತುಂಬಿ ಹರಿತಾ ಇದ್ದಾಳೆ. ಭಾಳ ರಮಣೀಯವಾದ ದೃಶ್ಯ. ಇಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸೂಪರ್ ಆಗಿರ್ತಕ್ಕಂಥ ವೀಕ್ಷಣಾ ಮಂಟಪವನ್ನು ಮಾಡಿದ್ದಾರೆ ನೋಡಿ. ಇಲ್ಲೊಂದು ಮಂಟಪನೂ ಇದೆ, ಕೂತ್ಕೊಳ್ಳೋಕೆ ಕಲ್ಲು ಬೆಂಚು ಹಾಕಿದ್ದಾರೆ. ಇಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ಪಾರ್ಕು ಇದೆ, ರಮಣೀಯವಾದ ದೃಶ್ಯ ನೋಡಿ. ಮಂಟಪ ಇದೆ ನೋಡಿ, ಕಲ್ಲು ಬೆಂಚು ಇದೆ, ಕೂತ್ಕೊಬೋದು. ಮಕ್ಕಳು ಎಲ್ಲ ಫ್ಯಾಮಿಲಿ ಕುಟುಂಬದವ್ರು ಬಂದರೆ ನೋಡಿ, ಭಾಳ ರಮಣೀಯವಾಗಿದೆ. ದೂರದಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ, ಒಳ್ಳೆ ಗಾಳಿ ಬರ್ತಾಯಿತ್ತು ನೋಡಿ. ರಮಣೀಯವಾದ ದೃಶ್ಯವನ್ನು ನಾನು ಶಿವಮೊಗ್ಗ ವಿರೂಪಾಕ್ಷ ಕಣ್ಣು ತುಂಬ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿದೆ. ಆ ಕಡೆ ಎಲ್ಲ ಗೇಟ್ಗಳನ್ನ ಬಂದ್ ಮಾಡ್ಯಾರೆ. ಮಂಟಪದ ಹತ್ರ ಮಾತ್ರ ಗೇಟನ್ನು ಸ್ಮಾರ್ಟ್ ಸಿಟಿ ಅವ್ರು ತೆಗೆದಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಡಿ. ತುಂಗಾ ನದಿ ತುಂಬಿ ಹರಿತಾ ಇದ್ದಾಳೆ. ಈ ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ, ಲೈಕ್